ಕುಂಭಮೇಳ ಕಾಲ್ತುಳಿತ ಪರಿಹಾರ ಕೊಡದ ಯೋಗಿ ಸರ್ಕಾರಕ್ಕೆ ಛಾಟಿ ಬೀಸಿದ ಹೈಕೋರ್ಟ್. ಯೋಗಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ಗೌರವಯುತವಾಗಿ ಪಾವತಿಸೋದು ಸರ್ಕಾರದ ಜವಾಬ್ದಾರಿಯಾಗಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಜನವರಿ 29ಕ್ಕೆ ಮಹಾಕುಂಭಮೇಳದ ವೇಳೆ ಸಂಭವಿಸಿದ ಕಾಲ್ತುಳಿತದ ದುರಂತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡುವಲ್ಲಿ ವಿಫಲವಾದ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಘಟನೆ ನಡೆದು 4 ತಿಂಗಳು ಕಳೆದರೂ ಪರಿಹಾರವನ್ನು ಪಾವತಿಸದೇ ಇರೋದು ನ್ಯಾಯಾಲಯದ ಆಕ್ರೋಶಕ್ಕೆ ಕಾರಣವಾಗಿದೆ. ನ್ಯಾಯಮೂರ್ತಿ ಸೌಮಿತ್ರಾ ದಯಾಳ್ ಸಿಂಗ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಜೈನ್ ಅವರ ದ್ವಿಸದಸ್ಯ ಪೀಠ ಮೃತ ಮಹಿಳೆಯ ಪತಿ ಉದಯ್ ಪ್ರತಾಪ್ ಸಿಂಗ್ ಸಲ್ಲಿಸಿದ ಅರ್ಜಿನ ವಿಚಾರಣೆ ಮಾಡ್ತಾ ಇತ್ತು. ಪರಿಹಾರವನ್ನು ಘೋಷಿಸಿದ ಬಳಿಕ ಅದನ್ನು ಸಮಯೋಚಿತವಾಗಿ ಮತ್ತು ಗೌರವಯುತವಾಗಿ ಪಾವತಿಸೋದು ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತ ನ್ಯಾಯಾಲಯ ತೀವ್ರವಾಗಿ ಟೀಕಿಸಿದೆ. ಫೆಬ್ರವರಿ 5ಕ್ಕೆ ಪ್ರಯಾಗ್ರಾಜ್ನ ಮೋತಿಲಾಲ್ ನೆಹರು ವೈದ್ಯಕೀಯ ಕಾಲೇಜಿನ ಶವಾಗಾರದಿಂದ ಮರಣೋತ್ತರ ಪರೀಕ್ಷೆ ನಡೆಸದೆ ಶವವನ್ನ ಮೃತರ ಮಗನಿಗೆ ಹಸ್ತಾಂತರಿಸಿದ್ದನ್ನು ಗಮನಿಸಿದ ನ್ಯಾಯಾಲಯ ಈ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನಂತರ ಕುಟುಂಬ ಬಿಹಾರದ ಕೈಮೂರ್ ಜಿಲ್ಲೆಯಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕಾಯಿತು. ಮಗನಿಗೆ ತಾಯಿಯ ಶವವನ್ನ ಮರಣೋತ್ತರ ಪರೀಕ್ಷೆ ಇಲ್ಲದೆ ಹಸ್ತಾಂತರಿಸಿರುವುದು ಆತಂಕಕಾರಿಯಾಗಿದೆ ಅಂತ ನ್ಯಾಯಾಲಯ ಟೀಕಿಸಿದ್ದು, ಸರ್ಕಾರದ ಸ್ಪಷ್ಟನೆಗೆ ಪ್ರತಿಕ್ರಿಯೆ ನೀಡುತ್ತಾ ಇದು ಸರ್ಕಾರದ ಉದಾಸೀನ ವರ್ತನೆ ಅಂತ ವ್ಯಾಖ್ಯಾನಿಸಿದೆ. ಶವ ಹಸ್ತಾಂತರ ಸಂದರ್ಭ ಅಥವಾ ಬಳಿಕ ಕುಟುಂಬ ಯಾವುದೇ ಹಕ್ಕುಗಳನ್ನು ಆಗ್ರಹಿಸಿದ್ರೂ ಅದನ್ನ ನೆಪವನ್ನಾಗಿ ಬಳಸೋದು ನ್ಯಾಯಸಮ್ಮತವಲ್ಲ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ದುರ್ಘಟನೆಯಲ್ಲಿ ಮೃತರಾದವರು ತಮ್ಮ ತಪ್ಪಿನಿಂದ ಮೃತಪಟ್ಟಿಲ್ಲ, ಸರ್ಕಾರದ ವ್ಯವಸ್ಥೆಯ ವೈಫಲ್ಯವೇ ಇದಕ್ಕೆ ಕಾರಣ ಅಂತ ನ್ಯಾಯಾಲಯ ಹೇಳಿದೆ. ಸಂತ್ರಸ್ತ ಕುಟುಂಬಗಳು ಪರಿಹಾರಕ್ಕಾಗಿ ಬೇಡುವಂತಹ ಸ್ಥಿತಿಗೆ ತಳ್ಳಿರೋದು ಸರ್ಕಾರದ ಬದ್ಧತೆಯ ಕೊರತೆಯ ಸಂಕೇತವಾಗಿದೆ ಅಂತ ನ್ಯಾಯಾಲಯ ಟೀಕೆ ಮಾಡಿದೆ. ಇದೊಂದು ಕಡೆ ಆದ್ರೆ ಇತ್ತ ಕರ್ನಾಟಕದಲ್ಲಿ ಬೆಂಗಳೂರಿನ ಇತ್ತೀಚಿನ ಕಾಲ್ತುಳಿತ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆಯಾಗಿತ್ತು. ಸರ್ಕಾರದ ಬೇಜವಾಬ್ದಾರಿತನದಿಂದ 11 ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ಬೇಕಾಯಿತು. ಇನ್ನು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದ ರಾಜ್ ಅವರನ್ನ ಬಿಡುಗಡೆ ಮಾಡಿತ್ತು. ಅಷ್ಟೇ ಅಲ್ಲ, ಸಂತ್ರಸ್ತ ಕುಟುಂಬಗಳಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಕ್ಷಣವೇ ಪರಿಹಾರದ ಚೆಕ್ಗಳನ್ನು ವಿತರಿಸಿತು. ಈ ಎಲ್ಲಾ ಸಮಯದಲ್ಲಿ ಬಿಜೆಪಿ ತನ್ನ ವಿರೋಧ ಪಕ್ಷದ ಸ್ಥಾನವನ್ನ ಸರಿಯಾಗಿ ಬಳಸಿಕೊಂಡು ಜನರ ಪರವಾಗಿ ನಿಂತಿತು. ಇದನ್ನ ನಾವು ಪ್ರಶಂಸಿಸಲೇಬೇಕು. ಆದ್ರೆ ಇದೇ ಬಿಜೆಪಿ ಎಲ್ಲಾ ಅನ್ಯಾಯ ಆದ್ರೂ ಅಥವಾ ಎಲ್ಲೇ ಅನ್ಯಾಯ ಆದ್ರೂ ಇದೇ ರೀತಿ ಹೋರಾಟ ಮಾಡುತ್ತಾ ಅನ್ನೋ ಪ್ರಶ್ನೆಗೆ ಎದುರಾಗುತ್ತೆ. ಯಾಕಂದ್ರೆ ಇದೇ ಬಿಜೆಪಿಗೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ವಿರುದ್ಧ ಇಂತಹದೇ ಒಂದು ವಿಷಯಕ್ಕೆ ಧೈರ್ಯದಿಂದ ಧ್ವನಿ ಎತ್ತೋ ಛಾತಿ ಇದೆಯಾ ಅನ್ನೋದು ಈಗಿನ ಪ್ರಶ್ನೆ. ಇನ್ನು ಕುಂಭಮೇಳದಲ್ಲಿ ಎಷ್ಟು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಇನ್ನೂ ತನಕ ಯೋಗಿ ಸರ್ಕಾರ ನಿಖರವಾದ ಅಂಕಿಅಂಶವನ್ನ ಬಹಿರಂಗವಾಗಿ ಘೋಷಿಸಿಲ್ಲ. ಒಂದ್ ಕಡೆ 30 ಅಂತ ಇದ್ರೆ ಮತ್ತೊಂದ್ ಕಡೆ 1000 ಜನರ ಸಾವು ಅನ್ನೋ ಸುದ್ದಿ ಇದೆ. ಇದರಲ್ಲಿ ಸತ್ಯ ಯಾವುದು ಅಂತ ಹೇಳೋದ್ರಲ್ಲೂ ಯೋಗಿ ಸರ್ಕಾರ ಸೋತ್ ಹೋಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಸರ್ಕಾರ ಅಂತ ಟೀಕಿಸುವಂತ ಬಿಜೆಪಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಯಾಕೆ ಮೌನವಾಗಿದೆ? ಕಾಂಗ್ರೆಸ್ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿಯೋ ಧೈರ್ಯವನ್ನ ತೋರದಂತ ಬಿಜೆಪಿ ತನ್ನದೇ ಪಕ್ಷದ ಆಡಳಿತದ ರಾಜ್ಯದಲ್ಲಿ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸೋಕೆ ವಿಫಲ ಆಗಿರೋದು ಸರ್ಕಾರದ ವಿರುದ್ಧ ಯಾಕೆ ಧ್ವನಿಯನ್ನು ಎತ್ತುತ್ತಾ ಇಲ್ಲ? ಇದು ಬಿಜೆಪಿಯ ದ್ವಂದ್ವ ನೀತಿಯನ್ನು ಎತ್ತಿ ತೋರಿಸ್ತಾ ಇದೆ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಕರ್ನಾಟಕದಲ್ಲಿ ಕಾಲ್ತುಳಿತದ ದುರಂತದಲ್ಲಿ ಸಂತ್ರಸ್ತರಿಗೆ ತಕ್ಷಣವೇ ಪರಿಹಾರ ಒದಗಿಸಿದ ಕಾಂಗ್ರೆಸ್ ಸರ್ಕಾರ ತನ್ನ ಕರ್ತವ್ಯವನ್ನ ತ್ವರಿತವಾಗಿ ನಿರ್ವಹಿಸಿತ್ತು. ಆದರೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ತನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದು ಸಂತ್ರಸ್ತರ ಕುಟುಂಬಗಳಿಗೆ ಮಾತ್ರ ಅಲ್ಲ, ದೇಶದಾದ್ಯಂತ ಇರುವಂತಹ ಜನರ ಕೋಪ ಮತ್ತು ಅಸಮಾಧಾನಕ್ಕೆ ಕಾರಣ ಆಗಿದೆ. ಅಲಹಾಬಾದ್ ಹೈಕೋರ್ಟ್ನ ತೀವ್ರ ತಾಕೀತಿನ ಬಳಿಕನೂ ಸರ್ಕಾರದ ನಿಧಾನಗತಿಯ ಧೋರಣೆ ಆಡಳಿತದಲ್ಲಿ ಗಂಭೀರ ಲೋಪವನ್ನು ಸೂಚಿಸುತ್ತೆ. ಬಿಜೆಪಿ ಕರ್ನಾಟಕದಲ್ಲಿ ತನ್ನ ವಿರೋಧ ಪಕ್ಷದ ಧೋರಣೆಯನ್ನು ತೋರಿಸಿದಂತೆ ಉತ್ತರ ಪ್ರದೇಶದ ಸಂತ್ರಸ್ತರಿಗೆ ನ್ಯಾಯ ಒದಗಿಸೋಕೆ ತನ್ನದೇ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಲ್ವಾ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರ ಜೊತೆಗೆ ಧ್ವನಿ ಎತ್ತೋ ಧೈರ್ಯವನ್ನ ತೋರಿದ ಬಿಜೆಪಿ ಯೋಗಿ ಸರ್ಕಾರದ ವಿರುದ್ಧನೂ ಅದೇ ಧೈರ್ಯವನ್ನ ತೋರಿಸದೇ ಇದ್ರೆ ಇದು ಕೇವಲ ರಾಜಕೀಯ ತಂತ್ರವಾಗಿ ಮಾತ್ರ ಕಾಣಿಸುತ್ತೆ. ಜನರಿಗೆ ನ್ಯಾಯ ಒದಗಿಸೋ ಗಂಭೀರ ಜವಾಬ್ದಾರಿಯಾಗಿ ಕಾಣಿಸೋದೇ ಇಲ್ಲ. ಒಂದ್ ವೇಳೆ ಬಿಜೆಪಿ ಉತ್ತರ ಪ್ರದೇಶದ ಸಂತ್ರಸ್ತರಿಗೆ ಪರಿಹಾರ ಒದಗಿಸೋಕೆ ಯೋಗಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರೆ ಅದು ತನ್ನ ಜನಪರ ಧೋರಣೆಯನ್ನ ದೇಶಕ್ಕೆ ತೋರಿಸೋಕೆ ಒಂದು ಅವಕಾಶ ಆದಂತಾಗತ್ತೆ. ಆದ್ರೆ ಈ ವಿಷಯದಲ್ಲಿ ಮೌನ ಆಗಿರೋದು ಬಿಜೆಪಿಯ ರಾಜಕೀಯ ಧೋರಣೆ ಮೇಲೆ ಜನರ ಭರವಸೆಯನ್ನ ಕುಂದಿಸತ್ತೆ. ಕಾಲ್ತುಳಿತದಂತಹ ದುರಂತಗಳು ಕೇವಲ ಆಡಳಿತದ ವೈಫಲ್ಯವನ್ನು ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳು ಜನರಿಗೆ ನೀಡೋ ಭರವಸೆಯ ಗಂಭೀರತೆಯನ್ನು ಪ್ರಶ್ನೆ ಮಾಡುತ್ತೆ. ಉತ್ತರ ಪ್ರದೇಶದ ಬಗ್ಗೆ ಮಾತನಾಡಿದಂತಹ BY ವಿಜಯೇಂದ್ರ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ NIAಗೆ ವಹಿಸಿದಾಗ ಅದನ್ನ ಸಂಭ್ರಮಿಸಿದ್ದೇನು? ಶೋಭಕ್ಕ ಹಿಂದೂ ಕಾರ್ಯಕರ್ತ ಅಂತ ಹೊಗಳಿದ್ದೇನು? ದಕ್ಷಿಣ ಕನ್ನಡದಲ್ಲಿ ಕೋಮುವಾದ ಹಬ್ಸೋರನ್ನ ಗಡಿಪಾರ್ಲ ಲೀಸ್ಟ್ಗೆ ಹಾಕಿದಾಗ ಆ ಲೀಸ್ಟ್ನಲ್ಲಿ ಇದ್ದರು ಕೇವಲ ಹಿಂದೂಗಳು ಅಂತ ಪತ್ರ ಬರೆದಿದ್ದೇನು?
ಈಗ ಇವರೆಲ್ಲ ಎಲ್ಲಿ ಹೋಗಿದ್ದಾರೆ? ಒಬ್ಬರದ್ದು ಸೌಂಡ್ ಇಲ್ಲ. ಇನ್ನು HD ಕುಮಾರಸ್ವಾಮಿ ಅಂತೂ ಬೆಲೆ ಏರಿಕೆ, ನಿರುದ್ಯೋಗ ಎಲ್ಲ ತಾಂಡವ ಆಡ್ತಾ ಇದ್ದಾಗ ಸೈಲೆಂಟ್ ಆಗಿದ್ದವರು RCB ವಿಚಾರಕ್ಕೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಬಂದಿದ್ರು. ಆದರೆ ಈಗ ಮತ್ತೆ ಸೈಲೆಂಟ್ ಆಗಿದ್ದಾರೆ. ಈಗ ಹೇಳಿ, ಮಿಸ್ಟರ್ ವಿಜಯೇಂದ್ರ, ಶೋಭಕ್ಕ, HD ಕುಮಾರಸ್ವಾಮಿ ಅವರಿಗೆ ಇದನ್ನ ಪ್ರಶ್ನೆ ಮಾಡೋ ಧೈರ್ಯ ಇದೆಯಾ? ಒಟ್ನಲ್ಲಿ ಉತ್ತರ ಪ್ರದೇಶದ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಶೀಘ್ರವಾಗಿ ನಿರ್ವಹಿಸಬೇಕು ಮತ್ತು ಬಿಜೆಪಿ ತನ್ನ ರಾಜಕೀಯ ಧೋರಣೆಯನ್ನ ಎಲ್ಲಾ ರಾಜ್ಯಗಳಲ್ಲಿ ಸಮಾನವಾಗಿ ತೋರಿಸಬೇಕು. ಜನರಿಗೆ ನ್ಯಾಯ ಒದಗಿಸೋದು ಯಾವುದೇ ಸರ್ಕಾರದ ಮೊದಲ ಆದ್ಯತೆ ಆಗಿರಬೇಕು ಮತ್ತು ರಾಜಕೀಯ ಪಕ್ಷಗಳು ಈ ಜವಾಬ್ದಾರಿಯನ್ನ ಎತ್ತಿ ಹಿಡಿಯೋಕೆ ಧೈರ್ಯ ತೋರಿಸಬೇಕು. ಅದು ಯಾವುದೇ ಪಕ್ಷ ಆಡಳಿತದಲ್ಲಿದ್ರೂ ಅವರ ನಿಲುವು ಒಂದೇ ಆಗಿರಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.